ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ವೈಶು ಪುಟ್ಟ ಕುಟುಂಬ ವ್ಲಾಗ್. ಫ್ರೆಂಡ್ಸ್ ಎಲ್ಲರೂ ಹೆಂಗದರಿ? ಆರಾಮದಿರಿ? ನಾವಂತೂ ಆರಾಮದಿವ್ರಿ, ನೀವು ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ರೀ. ಫ್ರೆಂಡ್ಸ್, ಇಲ್ಲಿ ನಾನು ಯುಗಾದಿ ಹಬ್ಬದಗೋಸ್ಕರ ಗೋಧಿ ಹುಗ್ಗಿ ಮಾಡಕತ್ತೀನಿ ನೋಡಿರಿ ಫ್ರೆಂಡ್ಸ್. ಇವಾಗ ಗೋಧಿ ಕ್ಲೀನಾಗಿ ಮಾಡ್ಕೊಂಡೇನಿ ರೀ. ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಒಂದು 2 ಕಪ್ ಅಷ್ಟು ನಾನು ಗೋಧಿ ನೆನೆ ಹಾಕಕತ್ತೀನಿ ರೀ. ನೆನೆ ಹಾಕಿದ್ರೆ ಸ್ವಲ್ಪ ಲಘು ಕುದಿತಾವಂಥೇಳಿ ಗೋಧಿ ನೆನೆ ಹಾಕ್ತೀನಿ ರೀ ಫ್ರೆಂಡ್ಸ. ಒಂದು 2-3 ತಾಸು ನೆನೆದಾದ್ಮೇಲೆ ನಾನು ಇದನ್ನ ಯಾವ ಥರ ಗೋಧಿ ಹುಗ್ಗಿ ಮಾಡ್ತೇನೆ ಅಂತೇಳಿ ನೋಡಿರಿ ಫ್ರೆಂಡ್ಸ. ಭಾಳ ಟೇಸ್ಟಿಯಾಗಿರ್ತೈತೆ ರೀ. ಮತ್ತು ಭಾಳ ಏನು ಗೋಧಿ ಹುಗ್ಗಿಯಪ್ಪ ಸಾಕು ಮಾಡೋದು ಬೇಡ ಅಂತ ನಾವು ಅಂದ್ಕೊಂಡ್ರೆ ಏನೂ ಇಲ್ಲ ಫ್ರೆಂಡ್ಸ್. ಭಾಳ ಈಸಿಯಾಗಿ ಮತ್ತು ನಾವು ಭಾಳ ಟೇಸ್ಟಿಯಾಗಿ ಗೋಧಿ ಹುಗ್ಗಿ ಮಾಡ್ಕೋಬೋದು ರೀ ಫ್ರೆಂಡ್ಸ್. ಇವಾಗ ಗೋಧಿ ನಾನು ನೆನೆ ಹಾಕಿಟ್ಟೆ ನೋಡಿರಿ. ಇವಾಗ ನೆನೆದವ್ರಿ ಈಗ ಫ್ರೆಂಡ್ಸ್. ಇದು ಹೊಸ ಲೈಟ್ರ್ ಐತೆ ನೋಡಿರಿ. ನಾವು ಹೊಸ ಲೈಟ್ರ್ ಭಾಳ ಬಾದಾಗಿತ್ತು ರೀ. ಇದು ಜಿಯೋ ಮಾರ್ಟ್ ಒಳಗಿಂದ ತೊಗೊಂಬಂದಿದ್ದೈತಿ ಲೈಟ್ರ್. ಮತ್ತು ಗೋಧಿ ಹುಗ್ಗಿಗೆ ನಾನು ಏನು ಗೋಧಿ ನೆನೆ ಇಟ್ಟಿದ್ದೀನಿ ನೋಡ್ರಿ, ಅದನ್ನ ಒಂದು 3-4 ಸೀಟಿ ಮಾಡ್ಕೊಂಡೇನಿ ರೀ ಫ್ರೆಂಡ್ಸ. ಈಗ 4 ಸೀಟಿಗೆ ಈ ಥರ ಕುದ್ದ ನೋಡಿರಿ. ಇನ್ನೂ ಭಾಳ ಏನೋ ಕುದ್ದಿಲ್ಲ ರೀ. ಸಾಕ್ರಿ ಇಷ್ಟ ಆದರೆ ನಾನು ಇದನ್ನ ಈಗ ಮಿಕ್ಸರ್ ಮಾಡ್ಕೊತೀನಿ ಫ್ರೆಂಡ್ಸ. ಫ್ರೆಂಡ್ಸ್, ಇದು ನಮ್ದು ಹೊಸ ವರ್ಷ ನೋಡಿರಿ ಯುಗಾದಿ. ಮತ್ತು ಏನಪ್ಪ ಅಂತಂದ್ರೆ ಎಲ್ಲರ ಬಾಳಲ್ಲಿ ಸುಖ ಶಾಂತಿ ಸಮೃದ್ಧಿ, ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡಲಿ, ಒಳ್ಳೆ ಆರೋಗ್ಯ ಸಿಗಲ್ರಿ. ಎಲ್ಲರ ಬಾಳಲ್ಲಿ ಸುಖ ಶಾಂತಿ ಸಮೃದ್ಧಿ ಒಳ್ಳೆ ಆರೋಗ್ಯ ಮತ್ತು ಸಿಹಿ ಕಹಿ ಎರಡು ಕೂಡಿ ಅಂತ ಇದು ಹಬ್ಬ ಅಂತಾರೆ. ಬಟ್ ಎಲ್ಲರ ಬಾಳಲ್ಲಿ ಕಹಿ ಸ್ವಲ್ಪ ಇರಲಿ, ಸಿಹಿ ಜಾಸ್ತಿ ಇರಲಿ ಅನ್ಕೋತೇನೆ ಫ್ರೆಂಡ್ಸ. ಶ್ರೀಹಾನ್ ನೋಡ್ರಿ ಕೂಡ ಫ್ರೆಂಡ್ಸ್. ಎಲ್ಲರಿಗೂ ವಿಶ್ ಯು ಹ್ಯಾಪಿ ಯುಗಾದಿ ರೀ ಫ್ರೆಂಡ್ಸ. ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡಿರಿ. ಇದ್ರೊಳಗೆ ನಾನು ಕೊಬ್ಬರಿ, ಒಣ ಶುಂಠಿ ಮತ್ತು 4-5 ಏಲಕ್ಕಿ ಹಾಕೀನಿ ನೋಡಿರಿ. ಈಗ ಇದನ್ನು ಮಿಕ್ಸರ್ ಮಾಡಿ ಪುಡಿ ಮಾಡ್ಕೋತೀನಿ ಫ್ರೆಂಡ್ಸ್. ನೋಡಿರಿ, ಸ್ವಲ್ಪ ಮಿಕ್ಸರ್ ಮಾಡ್ಕೊಂಬಂದೀನಿ ರೀ. ಇದನ್ನು ನಾನು ಅದಕ್ಕೆ ಹಾಕ್ತೀನಿ. ಬಟ್ ಇನ್ನೂ ಅದು ಬೆಲ್ಲ ಇನ್ನೂ ಕರಿಗಿಲ್ಲ ರೀ. ಬೆಲ್ಲ ಅದು ಕರಿಗಿದಾದ್ಮೇಲೆ ಮಾಡ್ತೀನಿ. ನಾನು ತೋರಿಸ್ತೀನಿ ನಿಮ್ಗೆ ಯಾವ ಥರ ಮಾಡೋದು ಅಂಥೇಳಿ ಫ್ರೆಂಡ್ಸ್. ಇದಕ್ಕೆ ನಾನು ಬೆಲ್ಲ ಹಾಕೋತೀನಿ ನೋಡಿರಿ. ಜಸ್ಟ್ ನೀರಿಟ್ಟೇನಿ, ನೀರೊಳಗೆ ಇದನ್ನ ಬೆಲ್ಲ ಕರಗಾಕ ಇಟ್ಟೇನಿ. ಇದು ಸ್ವಲ್ಪ ಕರಗಿಲ್ರಿ, ಯಾಕಂತಂದ್ರೆ ಇದ್ರೊಳಗೆ ಏನಾದರೂ ಕಸ ಅದು ಇರ್ತೈತಲ್ಲ, ಇದು ಕರಗಿದ ಆದಮೇಲೆ ಇದನ್ನ ನಾನು ಸೋಸ್ಕೋಬೇಕ್ರಿ. ಅದಕ್ಕೆ ಈಗ ಸ್ವಲ್ಪ ಇದು ಬೆಲ್ಲ ಕುದಿತಂದ್ರೆ ಇದು ಕರಗಿಲ್ರಿ ಬೆಲ್ಲ. ಆಮೇಲೆ ಇದನ್ನ ಸೋಸ್ಕೋಬೇಕ್ರಿ ಇದನ್ನ ಫ್ರೆಂಡ್ಸ್. ಸನಿಕಾ ಪೂಜಾದ ರೆಡಿ ಮಾಡಕತ್ತಾಳ್ರಿ. ಸನಿಕಾ ಪೂಜಾದ ರೆಡಿ ಮಾಡಕತ್ತಾಳ್ರಿ. ಶ್ರೀಹಾನ ಅವ್ರ ಡ್ಯಾಡಿ ಜೊತೆ ಎಲ್ಲಿಯೋ ಹೊರಗಡೆ ಹೋಗ್ಯಾನ್ರಿ, ಅಡ್ಡಾಡಕ್ಕೆ ಹೋಗ್ಯಾನ್ರಿ ಅವ. ಇಲ್ಲಾಂತಂದ್ರೆ ಅವ್ನು ದುಂಬಡಿ ಅಂತೂ ಹಿಡಿಯವ್ರಿ, ಭಾಳ ದುಂಬಡಿ ಮಾಡ್ತಿರ್ತಾನೆ ಅವ. ಫೋನ್ ಅಂತೂ ಒಟ್ಟೆ ಹಿಡಿಯೋಕೆ ಕೊಡಂಗಿಲ್ಲ. ಅವ ಬರಗುಡಿಗೆ ಅದಷ್ಟ ಮಾಡ್ಕೊಂಡ್ರೆ ಆತು ನೋಡ್ರಿ ಫ್ರೆಂಡ್ಸ. ಪಲ್ಯ ಮಾಡ್ಬೇಕಂತೇಳಿ ನಾನು ಬದ್ನಿಕಾಯಿ ಕೋದ ಇಡಾಕತ್ತೇನೆ ನೋಡಿರಿ. ಈಗ ಗೋಧಿ ಏನು ಕುದಿದಾವಲ್ರಿ, ಇವನ್ನ ನಾನು ಮಿಕ್ಸರ್ ಮಾಡ್ಕೋತೀನಿ ರೀ ಫ್ರೆಂಡ್ಸ. ಇವನ್ನೆಲ್ಲ ಕ್ಲೀನಾಗಿ ಬಸ್ತಾ ಇಟ್ಟಿರ್ತೀನಿ ರೀ ನನ್ನ ಕಡೆಗೆ. ನೋಡ್ಬೋದ್ರಿ, ಇಲ್ಲಿ ನಾನು ಬಸ್ದು ಇಟ್ಟೇನಿ ರೀ ಇವನ್ನ. ಇಷ್ಟಾದ್ರೆ ಆತ್ರಿ ಫ್ರೆಂಡ್ಸ. ಸ್ವಲ್ಪ ಕುದ್ರೆ ಸಾಕ್ರಿ. ಮತ್ತು ಏನು ನಾವು ಒಂದು 2 ಸಲ ರೌಂಡ್ ಮಿಕ್ಸರ್ ಮಾಡಿದ್ರೆ ಆತು ನೋಡಿರಿ ಫ್ರೆಂಡ್ಸ. ಭಾಳ ಏನು ಮಿಕ್ಸರ್ ಮಾಡೋದು ಅವಶ್ಯಕತೆ ಇಲ್ಲ ರೀ. ಗೋಧಿನ ನಾವು ಮಿಕ್ಸರ್ ಮಾಡ್ಕೊಂಡ್ರೆ ರೀ ಸ್ವಲ್ಪ ಸಣ್ಣ ಆಗ್ತಾವೆ ರೀ. ಭಾಳ ಏನು ಪೇಸ್ಟ್ ಮಾಡ್ಕೋದು ಅವಶ್ಯಕತೆ ಇಲ್ಲ ರೀ. ಇವನ್ನ ನಾನು ಅಷ್ಟಷ್ಟು ಒಂದು ಸ್ವಲ್ಪ ತೊಗೊಂಡು 1-2 ರೌಂಡ್ ಹಾಕಿ ತೆಗೆದು ಬಿಡ್ತೀನಿ ರೀ ಫ್ರೆಂಡ್ಸ. ಭಾಳ ಟೇಸ್ಟಿಯಾಗಿ ಆಗಿರ್ತೈತೆ ರೀ ಫ್ರೆಂಡ್ಸ ಗೋಧಿ ಹುಗ್ಗಿ. ಹೋಳಿ ಹುಣ್ಣಿಮೆಗೆ ನಾನು ಇದು ಮಾಡಿದ್ನಿ ರೀ, ಹೋಳಿಗೆ ಮಾಡಿದ್ನಿ ರೀ, ಬ್ಯಾಳಿ ಹೋಳಿಗೆ. ಈಗ ಮತ್ತು ಅದು ಮಾಡೋದು ಬೇಡ ಅಂಥೇಳಿ ಗೋಧಿ ಹುಗ್ಗಿ ಮಾಡಕತ್ತೀನಿ ನೋಡಿರಿ ಫ್ರೆಂಡ್ಸ. ನಾವೆಲ್ಲರೂ ಗೋಧಿ ಹುಗ್ಗಿ ಇಷ್ಟಪಟ್ಟು ತಿಂತೇವೆ ರೀ ಫ್ರೆಂಡ್ಸ. ನಾನು ಗೋಧಿ ಹುಗ್ಗಿಗೋಸ್ಕರ 1 ಲೀಟ್ರ್ ಹಾಲು ಹೇಳಿನಿ ರೀ. ಬಟ್ ಅವ್ರು ಹಾಲ್ದವ್ರು ಇವತ್ತು ಒಂದು ಅರ್ಧ ಲೀಟ್ರ್ ಅಷ್ಟೇ ಕೊಟ್ರು ನೋಡಿರಿ ಫ್ರೆಂಡ್ಸ. ಅರ್ಧ ಲೀಟ್ರ್ ಕೊಟ್ರೆ ಅಂತಂದುಗಳೇ ಸ್ವಲ್ಪ ಕಮ್ಮಿನ ಆದವು ರೀ ಅವ. ಮತ್ತು ನೈಟ್ ತರಿಸಿ ಡೈರಿ ಹಾಲು ತರಿಸಿ ಹಾಕಿದ್ರೆ ಆತು ಅಂಥೇಳಿ ಎಷ್ಟಿದ್ವಲ್ರಿ ಅಷ್ಟು ಹಾಲು ಹಾಕಿ ಹುಗ್ಗಿ ಮಾಡಕತ್ತೀನಿ ರೀ ನಾನು. ಫ್ರೆಂಡ್ಸ, ನಾವು ಬಿಸಿ ಮಾಡಿ ಇಡ್ತೇವೆ ನೋಡಿರಿ, ಅಷ್ಟು ಚಲೋ ಆಗ್ತೈತೆ ರೀ ಫ್ರೆಂಡ್ಸ ಗೋಧಿ ಹುಗ್ಗಿ. ಬಿಸಿಲೊಳಗಂತೂ ಭಾಳ ಕೆಡಾಕತ್ತೈತೆ ರೀ ಅಡುಗೆ ಈಗ. ಅದಕ್ಕೆ ನಾವು ಬಿಸಿ ಮಾಡಿ ಇಟ್ರೆ ಚಲೋ ಇರ್ತೈತೆ ಫ್ರೆಂಡ್ಸ. ಫ್ರಿಜ್ ಇಟ್ಟರೆ ನಾವು ಹೆಂಗೆ ಬೇಕಾದಂಗೆ ಫ್ರೀಯಾಗಿ ಇಟ್ಟು ತಿನ್ಬೋದು ರೀ. ಬಟ್ ಫ್ರಿಜ್ ಇಲ್ದವ್ರು ಏನು ಮಾಡ್ಬೇಕು ರೀ, ಬಿಸಿ ಮಾಡಿ ತಿಂದ್ರೆ ನಾನು ಚಲೋ ಇರ್ತೈತೆ ರೀ ಫ್ರೆಂಡ್ಸ. ಮತ್ತು ಭಾಳ ಕೆಡಂಗಿಲ್ಲ ರೀ. ಇಲ್ಲಾಂದ್ರೆ ಒಂದು 3 ಟೈಮ ಏನಾದರೂ ಹಾಲಾಗಲಿ ಮತ್ತು ಕಾಯಿಪಲ್ಯ ಆಗಲಿ. ಇವತ್ತೈದು ಹೊಸ ಲೈಟ್ರ್ ಓಪನಿಂಗ್ ಮಾಡೇನಿ ನಾನು. ಇದು ಲೈಟ್ರ್ ಬಾದಾಗಿತ್ತು. ಈಗ ಹುಗ್ಗಿಗೆ ಇದು ಇಟ್ಟೇನಿ ರೀ, ಏನಪ್ಪ ಅಂತಂದರೆ
ನೀರು ಇಟ್ಟೇನಿ ಸ್ವಲ್ಪ ಇದ್ರೊಳಗೆ. ದೊಡ್ಡ ಬಾಂಡೆ ಒಳಗೆ ಮಾಡ್ಕೊತೀನಿ ರೀ, ಯಾಕಂತಂದ್ರೆ ಭಾಳ ಹುಗ್ಗಿಗೆ ಗೋಧಿ ಹಾಕಿದ್ನಿ ರೀ ನಾನು. ಸ್ವಲ್ಪ ದೊಡ್ಡ ಬಾಂಡೆ ಒಳಗೆ ಹಾಕಿದ್ರಣ ಚಲೋ ರೀ ಇದು. ಅದಕ್ಕೆ ಈಗ ದೊಡ್ಡ ಬಾಂಡೆ ಒಳಗೆ ಹಾಕೀನಿ. ಫ್ರೆಂಡ್ಸ್, ಹೊಸ ವರ್ಷಕ್ಕೆ ಯುಗಾದಿಗೆ ನಾವು ಫ್ರಿಜ್ ತೊಗೋಬೇಕಂತ ಅಂದ್ಕೊಂಡಿದ್ದೀವಿ ರೀ ಫ್ರೆಂಡ್ಸ್. ಮತ್ತು ಫ್ರಿಜ್ ತೊಗೊಂಡು ಅಂತಂದ್ರೆ ಇಡಾಕು ಅಡ್ಚಿನೇ ನಮ್ಗೆ ಆಗ್ತೈತೆ ರೀ. ಇವ 2 ರೂಮ್ ಅದಾವೆ ರೀ ಫ್ರೆಂಡ್ಸ್. ಅಷ್ಟು ಫೆಸಿಲಿಟಿನೂ ಇಲ್ಲ. ಇನ್ನು ಮುಂದೆಲ್ಲ ನಾವು ಮಾಡ್ಕೋಬೇಕು ರೀ. ಗ್ಯಾಸ್ ಕಟ್ಕೊಂಡ್ರೆ ಆಯ್ತು, ಮತ್ತು ಫ್ರಿಜ್ ಏನು ಬೇಡ, ನೆಕ್ಸ್ಟ್ ವರ್ಷ ತೊಗೊಂಡ್ರೆ ಆಯ್ತು, ದೀಪಾವಳಿಗೆ ಅದು ತೊಗೊಂಡ್ರೆ ಆಯ್ತು ಅಂತೇಳಿ ಸುಮ್ಮನೆ ಅದು ನೋಡಿರಿ ಫ್ರೆಂಡ್ಸ್. ಫ್ರಿಜ್ ನಮಗೆ ಅವಶ್ಯಕತೆನೂ ಐತೆ ರೀ. ಯಾಕಂತಂದ್ರೆ ಕಾಯಿಪಲ್ಯ ಎಲ್ಲ ಕೆಡಾಕತ್ತವ್ರಿ ನಮ್ಮ. ಅಂದ್ರೆ ವಾರದೊಳಗೆ ಒಂದು ಸಲ ಸಂತೆ ಆಗ್ತೈತಲ್ಲ ರೀ ನಮ್ಗೆ. ಅದಕ್ಕೆ ವಾರದಾಗ ಒಂದು ಸಲ ಸಂತೆ ಆತಂದ್ರೆ ಮತ್ತು ನಮ್ಗೆ ಬರೀ ಏನೂ ಸಿಗಂಗಿಲ್ಲ. ಒಂದು ಸಲ ನಾವು ತಂದು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಚಲೋ ಆಗ್ತೈತಿ ರೀ ಫ್ರಿಜ್ ಒಳಗೆ. ಆದ್ರೆ ಫ್ರಿಜ್ ತೊಗೋಬೇಕಂತಂದ್ರೂ ತೊಗೋಕೇನ ಇದು ಇಲ್ಲ, ಬಟ್ ಅಡ್ಚಿನ ಆಗ್ತದೆ ಅಂತೇಳಿ ನಾವು ತೊಗೊಲಿಲ್ಲ ರೀ. ಮತ್ತು ಗ್ಯಾಸ್ ಕಟ್ಟೆನೂ ಇಲ್ಲ. ಗ್ಯಾಸ್ ಕಟ್ಟೆ ಅದು ಮಾಡಿ ಆಮೇಲೆ ತೊಗೊಂಡ್ರೆ ಅಂತೇಳಿ ಈ ಸಲ ಫ್ರಿಜ್ ಬಿಟ್ಟು ನೋಡಿರಿ ಫ್ರೆಂಡ್ಸ್. ನಾವು ಇಲ್ಲಿ ನಾನು ಕೊಬ್ಬರಿ ಕೊಯ್ಯಾಕತ್ತೀನಿ ನೋಡಿರಿ. ಕೊಬ್ಬರಿ ಮತ್ತು ಒಣ ಶುಂಠಿ ಏಲಕ್ಕಿ ಹಾಕಿ ನಾನು ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ ರೀ ಫ್ರೆಂಡ್ಸ್ ಹುಗ್ಗಿಗೆ. ಫ್ರೆಂಡ್ಸ್, ನಾವೆಲ್ಲರೂ ಹುಗ್ಗಿ ಇಷ್ಟಪಟ್ಟು ತಿಂತೇವೆ ನೋಡಿ ಫ್ರೆಂಡ್ಸ್. ಭಾಳ ಟೇಸ್ಟಿಯಾಗಿ ಆಗಿರ್ತೈತೆ ರೀ, ಮತ್ತು ಭಾಳ ಟೇಸ್ಟಿ ಅನ್ನೋ ಆಗಿರ್ತೈತೆ ರೀ ಫ್ರೆಂಡ್ಸ್. ಮತ್ತು ಭಾಳ ಲಘುನೂ ಆಗಿರ್ತೈತೆ ರೀ. ಏನು ಹುಗ್ಗಿ ಮಾಡೋಕೆ ಬೇಸರ ಬರೋಂಗಿಲ್ಲ ಫ್ರೆಂಡ್ಸ್. ಅಕ್ಕ ಹೇಳು. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ ಫ್ರೆಂಡ್ಸ್. ಇದು ನಮ್ದು ಹೊಸ ವರ್ಷ ನೋಡ್ರಿ ಯುಗಾದಿ. ಮತ್ತು ಏನಪ್ಪ ಅಂತಂದ್ರೆ ಎಲ್ಲರ ಬಾಳಲ್ಲಿ ಸುಖ ಶಾಂತಿ ಸಮೃದ್ಧಿ, ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡಲಿ, ಒಳ್ಳೆ ಆರೋಗ್ಯ ಸಿಗಲ್ರಿ. ಮತ್ತು ಫ್ರೆಂಡ್ಸ್, ಎಲ್ಲರ ಬಾಳಲ್ಲಿ ಸುಖ ಶಾಂತಿ ಸಮೃದ್ಧಿ ಒಳ್ಳೆ ಆರೋಗ್ಯ ಮತ್ತು ಸಿಹಿ ಕಹಿ ಎರಡು ಕೂಡಿ ಅಂತ ಇದು ಹಬ್ಬ ಅಂತಾರೆ. ಬಟ್ ಎಲ್ಲರ ಬಾಳಲ್ಲಿ ಕಹಿ ಸ್ವಲ್ಪ ಇರಲಿ, ಸಿಹಿ ಜಾಸ್ತಿ ಇರಲಿ ಅನ್ಕೋತೇನೆ ಫ್ರೆಂಡ್ಸ್. ಶ್ರೀಹಾನ್ ನೋಡ್ರಿ ಕೂಡ ಫ್ರೆಂಡ್ಸ್. ಎಲ್ಲರಿಗೂ ವಿಶ್ ಯು ಹ್ಯಾಪಿ ಯುಗಾದಿ ರೀ ಫ್ರೆಂಡ್ಸ್. ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡಿರಿ. ಇದ್ರೊಳಗೆ ನಾನು ಕೊಬ್ಬರಿ, ಒಣ ಶುಂಠಿ ಮತ್ತು 4-5 ಏಲಕ್ಕಿ ಹಾಕೀನಿ ನೋಡ್ರಿ. ಈಗ ಇದನ್ನು ಮಿಕ್ಸರ್ ಮಾಡಿ ಪುಡಿ ಮಾಡ್ಕೋತೀನಿ ಫ್ರೆಂಡ್ಸ್. ನೋಡ್ರಿ ಸ್ವಲ್ಪ ಮಿಕ್ಸರ್ ಮಾಡ್ಕೊಂಬಂದೇನಿ ರೀ. ಇದನ್ನು ನಾನು ಅದಕ್ಕೆ ಹಾಕ್ತೀನಿ. ಬಟ್ ಇನ್ನೂ ಅದು ಬೆಲ್ಲ ಇನ್ನೂ ಕರಿಗಿಲ್ಲ ರೀ. ಬೆಲ್ಲ ಅದು ಕರಿಗಿದಾದ್ಮೇಲೆ ಮಾಡ್ತೀನಿ. ನಾನು ತೋರಿಸ್ತೀನಿ ನಿಮ್ಗೆ ಯಾವ ಥರ ಮಾಡೋದು ಅಂಥೇಳಿ ಫ್ರೆಂಡ್ಸ್. ಇದಕ್ಕೆ ನಾನು ಬೆಲ್ಲ ಹಾಕೋತೀನಿ ನೋಡ್ರಿ. ಜಸ್ಟ್ ನೀರಿಟ್ಟೇನಿ, ನೀರೊಳಗೆ ಇದನ್ನ ಬೆಲ್ಲ ಕರಗಾಕ ಇಟ್ಟೇನಿ ರೀ. ಇದು ಸ್ವಲ್ಪ ಕರಗಿಲ್ರಿ, ಯಾಕಂತಂದ್ರೆ ಇದ್ರೊಳಗೆ ಏನಾದ್ರು ಕಸ ಅದು ಇರ್ತೈತಲ್ಲ, ಇದು ಕರಗಿದ ಆದಮೇಲೆ ಇದನ್ನ ನಾನು ಸೋಸ್ಕೋಬೇಕು ರೀ. ಅದಕ್ಕೆ ಈಗ ಸ್ವಲ್ಪ ಇದು ಬೆಲ್ಲ ಕುದೀತಂದ್ರೆ ಇದು ಕರಗಿಲ್ರಿ ಬೆಲ್ಲ. ಆಮೇಲೆ ಇದನ್ನ ಸೋಸ್ಕೋಬೇಕು ರೀ. ಇದನ್ನ ಸನಿಕ ಪೂಜೆದು ರೆಡಿ ಮಾಡಕತ್ತಾಳ್ರಿ. ಶ್ರೀಹಾನ ಅವ್ರ ಡ್ಯಾಡಿ ಜೊತೆ ಎಲ್ಲಿಯೋ ಹೊರಗಡೆ ಹೋಗ್ಯಾನ್ರಿ, ಅಡ್ಡಾಡಕ್ಕೆ ಹೋಗ್ಯಾನ್ರಿ ಅವ. ಇಲ್ಲಾಂತಂದ್ರೆ ಅವ್ನು ದುಂಬಡಿ ಅಂತೂ ಹಿಡಿಯೋರಿ, ಭಾಳ ದುಂಬಡಿ ಮಾಡ್ತಿರ್ತಾನೆ ಅವ. ಫೋನ್ ಅಂತೂ ಒಟ್ಟೆ ಹಿಡಿಯೋಕೆ ಕೊಡೋಂಗಿಲ್ಲ. ಬರಗುಡಿಗೆ ಅದಷ್ಟ ಮಾಡ್ಕೊಂಡ್ರೆ ಆಯ್ತು ನೋಡ್ರಿ ಫ್ರೆಂಡ್ಸ್. ತೊಗೊಂಬಂದ ನೋಡ್ರಿ ಎಲ್ಲ ಬಾಡಿದ್ದು ಕೊತ್ತಂಬರಿ. ಸನಿಕಾಗ ಕಳ್ಸಿದ್ನಿ ರೀ ಊರೊಳಗೆ ಹೋಗಿ ಅಂತ ಹೇಳಿ ಇಂಥದ್ದು ಕೊತ್ತಂಬರಿ ತೊಗೊಂಬಂದ. ಫ್ರೆಂಡ್ಸ್, ಬೆಲ್ಲನೂ ನಾನು ಸೋಸ್ಕೊಂಡೇನಿ ನೋಡ್ರಿ. ಇದ್ರೊಳಗೆ ಕಸ ಕಡ್ಡಿ ಇರ್ತೈತಿ. ಮೇನಾಗಿ ನಾವು ಸೋಸ್ಕೊಂಡ್ರೆ ಚಲೋ ಇರ್ತೈತಿ ಫ್ರೆಂಡ್ಸ್. ಇದನ್ನ ನಾನು ಬಾಂಡೆ ಒಳಗೆ ಎಲ್ಲ ಶುರು ಹಾಕತ್ತೇನೆ ನೋಡ್ರಿ. ಬೆಲ್ಲದ ನೀರು ಮತ್ತು ಈಗ ಬದ್ನಿಕಾಯಿ ಪಲ್ಯನೂ ಮಾಡ್ಕೋಬೇಕ್ರಿ ಫ್ರೆಂಡ್ಸ್. ನಾನು ಬದ್ನಿಕಾಯಿ ಪಲ್ಯ ಒಂದು ಸೈಡ್ ಇಡ್ತೀನಿ, ಆಮೇಲೆ ಬಟಾಟೆ ಮಾಡ್ಕೊಂಡ್ರೆ ಆತ್ರಿ ಫ್ರೆಂಡ್ಸ್. ಈ ಸಲ ಅಂತೂ ಶಾಂಡ್ಗೆ ಹಾಕಿಲ್ರಿ, ಶಾಂಡ್ಗೆ ಹಾಕ್ಬೇಕ್ರಿ. ಈಗ ಇದನ್ನೆಲ್ಲ ನಾನು ಮಿಕ್ಸರ್ ಮಾಡ್ಕೊತ ಬಂದೇನು ನೋಡ್ರಿ. ಇಲ್ಲಿ ಒಂದು ಮಿಕ್ಸರ್ ಮಾಡಿ ಒಂದೊಂದು ರೌಂಡ್ ಅಷ್ಟು ಮಾಡಿದ್ನಲ್ಲ, ಅದನ್ನೆಲ್ಲ ಮಿಕ್ಸರ್ ಮಾಡಿ ಬಂದಿದ್ದ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ್. ಇದು ಸ್ವಲ್ಪ ಗಂಟು ಆಗ್ತೈತೆ ರೀ. ಇದನ್ನ ನಾವು ಕೈ ಬಿಡ್ದನ ತಿರುಬೇಕ್ರಿ. ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನಾವು ಎಲ್ಲ ಬೆಲ್ಲದ ನೀರದ್ರೊಳಗೆ ಮಿಕ್ಸ್ ಆಗ್ಬೇಕ್ರಿ. ಆ ಥರ ನಾವು ಮಿಕ್ಸ್ ಮಾಡ್ಬೇಕ್ರಿ. ಮತ್ತು ಇದು ಹೊತ್ತೈತ್ರಿ ಕೆಳಗಿಂದ. ನಾವು ಬ್ಯಾಲಿನ ಮೇಲೆ ಇದನ್ನ ಕೈ ಆಡ್ಸ್ಕೊತಿದ್ರೆ ಇದು ಕೆಳಗಿಂದ ಹೊತ್ತಂಗಿಲ್ಲ ರೀ. ಗ್ಯಾಸ ಹಚ್ಚಿಲ್ರಿ ಫ್ರೆಂಡ್ಸ್, ನಾನು ಮರ್ತೇ ಬಿಟ್ಟೇನಿ. ಈಗ ಗ್ಯಾಸ್ ಹಚ್ಚಾಕತ್ತೆ ನೋಡ್ರಿ. ಮತ್ತು
ಇದು ಸ್ವಲ್ಪ ಗಂಟೆ ಆಗೈತೆ ನೋಡಿ, ಅದೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಇದು ಸ್ವಲ್ಪ ಕುದಿಲ್ರಿ, ಆಮೇಲೆ ನಾನು ಇದಕ್ಕೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೇನೆ, ವಿಡಿಯೋ ನೋಡ್ರಿ. ಸ್ವಲ್ಪ ಕುದಿಲ್ರಿ ಇದು ಅಷ್ಟು ಮಟ್ಟ. ಫ್ರೆಂಡ್ಸ್, ಬೆಲ್ಲದ ನೀರು ಮತ್ತು ಗೋಧಿ ಕುದಿಬೇಕಾದ್ರೆ ನಾನು ಕೊಬ್ಬರಿ ಪುಡಿ ಮಾಡೋ ಇಟ್ಟಿದ್ನಿಲ್ಲ ರೀ, ಅದನ್ನೂ ಹಾಕಿದ್ನಿ ರೀ. ವಿಡಿಯೋ ಸ್ವಲ್ಪ ಸ್ಕಿಪ್ ಆತ್ರಿ ಫ್ರೆಂಡ್ಸ್. ಅದನ್ನ ಹಾಕಿ ಮತ್ತು ಮುಚ್ಚಿಟ್ಟೇನಿ ರೀ ನಾನು, ಸ್ವಲ್ಪ ಕುದಿಲಿ ಗೋಧಿ ಹುಗಿ ಅಂತೇಳಿ. ಮತ್ತು ಒಂದು ಸೈಡ ಬಟಾಟೆ ಪಲ್ಯ ಮಾಡಾಕತ್ತೀನಿ ನೋಡಿರಿ. ಬಟಾಟೆ ನಾನು ಕುದಿಸ್ಕೊಂಡಿದ್ನಿ ರೀ. ಈಗ ಬಟಾಟೆ ಪಲ್ಯ ಮಾಡ್ಕೋತೀನಿ ರೀ ಫ್ರೆಂಡ್ಸ್. ಇದಕ್ಕೆ ನಾನು ಸ್ವಲ್ಪ ಗೋಧಿ ಹುಗ್ಗಿಗೆ ಏಲಕ್ಕಿ ಮತ್ತು ಒಂದೆರಡು ಲವಂಗ, ಏಲಕ್ಕಿ ಅಂತೂ ಮಿಕ್ಸರ್ ಒಳಗೆ ಹಾಕೀನಿ ರೀ. ಮತ್ತು ಈಗ ನಾನು 2 ಲವಂಗ ಹಾಕಾಕತ್ತೀನಿ ನೋಡಿರಿ ಫ್ರೆಂಡ್ಸ್. ಒಂದು ಸ್ವಲ್ಪ ಕಸ್ಕಸಿ ಹಾಕ್ತೀನಿ ರೀ ನಾನು. ಕಸ್ಕಸಿ ಹಾಕೋದ್ರಿಂದ ಟೇಸ್ಟ್ ಹೆಚ್ಚಾಗ್ತೈತೆ ರೀ ಫ್ರೆಂಡ್ಸ್. ಇದನ್ನು ನಾವು ಎಷ್ಟು ಕುದಿಸ್ತೀವಿ ನೋಡ್ರಿ ಅಷ್ಟು ಟೇಸ್ಟಿಯಾಗಿರ್ತೈತೆ ರೀ ಫ್ರೆಂಡ್ಸ್ ಗೋಧಿ ಹುಗ್ಗಿ. ಇದಕ್ಕಿನ್ನೂ ಹಾಲು ಹಾಕೋದೈತಿ ಮತ್ತು ಡ್ರೈ ಫ್ರೂಟ್ಸ್ ಹಾಕೋದೈತಿ ರೀ ಫ್ರೆಂಡ್ಸ್. ಇದಕ್ಕಂತೂ ತುಪ್ಪ ಹಾಕಿದ್ರಂತೂ ವಾವ್ ಮಸ್ತಾಗಿ ಆಗ್ತೈತೆ ರೀ ಫ್ರೆಂಡ್ಸ್. ಮತ್ತು ನಾವು ಎಷ್ಟು ಹಾಲು ಹಾಕ್ತೀವಲ್ರಿ ಅಷ್ಟು ಟೇಸ್ಟಿಯಾಗಿರ್ತೈತೆ ರೀ ಫ್ರೆಂಡ್ಸ್ ಗೋಧಿ ಹುಗ್ಗಿ. ಮತ್ತು ನಾನು ಈಗ ಕರಿಬೇವು ಹಾಕೀನಿ ನೋಡಿರಿ ಬಟಾಟೆ ಪಲ್ಯಕ್ಕೆ. ಫ್ರೆಂಡ್ಸ್, ಯಾರೆಲ್ಲ ನಾನು ವಿಡಿಯೋ ನೋಡಕತ್ತೀರಿ ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ. ವಿಡಿಯೋ ಏನಾದರೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಫ್ರೆಂಡ್ಸ. ಚಾನಲ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ನಾನು ಉಳ್ಳಾಗಡ್ಡಿನ ಹಾಕೀನಿ ರೀ. ಈ ಸಲ ಅಂತೂ ಇನ್ನೂ ಸಂಡಿಗೆ ಹಾಕಿಲ್ರಿ, ಈಗ ಹಾಕ್ಬೇಕ್ರಿ ಫ್ರೆಂಡ್ಸ. ಊರಿಗೆ ಹೋದ್ನಂದ್ರೆ ಅವಾಗ ಅಲ್ಲಿ ಅವ್ವನ ಕಡೆ ಹಾಕೊಂಡು ಬಂದಿರ್ತೀನಿ ರೀ. ಅವ್ವ ಮತ್ತು ತಂಗಿ ಹಾಕ್ಕೊಡ್ತಾರೆ. ಈಗ ಊರಿಗೆ ಹೋದ್ನಂದ್ರೆ ನಾನು ಅವಾಗ ಸಂಡೇ ಇದ್ರೂ ವೆಟರ್ನರಿ ಡಿಪಾರ್ಟ್ಮೆಂಟ್ ಆಗಲಿ ಮತ್ತು ಗೌರ್ಮೆಂಟ್ ಮನುಷ್ಯರದ ದವಾಖಾನೆ ಆಗಲಿ ನೋಡ್ರಿ, ವೆಟರ್ನರಿ ಡಿಪಾರ್ಟ್ಮೆಂಟ್ ಒಟ್ಟೆ ಸುಟ್ಟಿ ಕೊಡೋದು ಫ್ರೆಂಡ್ಸ್. ಮುಂಜಾನೆ ಮತ್ತು ಹಾಫ್ ಡೇ ಐತ್ರಿ, ಅದನ್ನು ಹಾಫ್ ಡೇ ಮುಗಿಸ್ಕೊಂಡು ಬಂದ ಈಗ ಮತ್ತು ಹಳ್ಳಿ ಒಳಗೆ ಹೋಗ್ಯಾರ ರೀ ಅವ್ರು. ಇನ್ನು ಬಂದು ಅವರೆಲ್ಲ ಕೂಡಿ ಪೂಜೆ ಮಾಡಿ ಬೇವು ಬೆಲ್ಲ ಎಲ್ಲ ತಿಂದು ಊಟ ಮಾಡೋದು ಫ್ರೆಂಡ್ಸ. ಇನ್ನೂ ಅಡುಗೆ ಇದಿಷ್ಟ ಆದರೆ ಆತು ನೋಡ್ರಿ ಫ್ರೆಂಡ್ಸ. ನನಗಂತೂ ಸಾಕಾದ್ರೆ ಇಷ್ಟು ಅಡುಗೆ ಮಾಡೋಕ್ಕೆ. ಇಷ್ಟು ಬಿಸಿಲಿದಪ್ಪ ಅಂತಂದ್ರೆ ಏನು ಬಿಸಿಲು ನೋಡ್ರಿ, ಅಷ್ಟು ಬಿಸಿಲು ಇತ್ತು ಫ್ರೆಂಡ್ಸ್. ಇದಕ್ಕೆ ನಾನು ಅರಿಶಿನ ಅವೆಲ್ಲ ಹಾಕ್ಕೊಂಡೆ ನೋಡಿರಿ. ಉಳ್ಳಾಗಡ್ಡಿ ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ, ಕರಿಬೇವು, ಸಾಸಿವೆ, ಜೀರಿಗೆ ಎಲ್ಲ ಒಗ್ಗರಣೆ ಕೊಟ್ಟೀನಿ ಬಟಾಟೆಗೆ. ಮತ್ತು ಬಟಾಟೆ ನಾನು ಕುದಿಸ್ಕೊಂಡಿದ್ದೀನಿ ನೋಡಿರಿ. ಈಗ ಅವನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡ್ತೀನಿ ರೀ ಫ್ರೆಂಡ್ಸ್. ಯಾರೆಲ್ಲ ನಾನು ವಿಡಿಯೋ ನೋಡಕತ್ತೀರಿ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್. ಎಷ್ಟು ಆಗ್ತದೆ ಅಷ್ಟು ನಾನು ಟ್ರೈ ಮಾಡಕತ್ತೀನಿ. ನೋಡೋಣ ನಿಮ್ಮ ಸಪೋರ್ಟ್ ಹೆಂಗೆ ಇರ್ತೈತೆ ಅಂತೇಳಿ. ಮುಂದೆ ಬರಬೇಕಂತ ಒಂದು ಆಸೆ ಐತಿ, ಬಟ್ ಅದಕ್ಕೆ ಟ್ರೈ ಮಾಡಕತ್ತೀನಿ ರೀ. ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ. ವಿಡಿಯೋ ಹೆಂಗೆ ಅನಿಸ್ತು ಕಮೆಂಟ್ ಮುಖಾಂತರ ಹೇಳ್ರಿ. ಎಲ್ಲ ಅಡ್ಚಿನ ಆಗ್ತೀರಿ ಫ್ರೆಂಡ್ಸ್. ಇಷ್ಟ ತಿಪ್ಪಾಯಿ ಮೇಲೆ ನಾನು ಅಡ್ಜಸ್ಟ್ ಮಾಡ್ಬೇಕಂದ್ರೆ ಸನಿಕಾ ಹುಗ್ಗಿ ಫ್ರೆಂಡ್ಸ ನೋಡ್ರಿ, ಮಸ್ತ್ ಬಟಾಟೆ ಪಲ್ಯನೂ ರೆಡಿ ಆಯ್ತು. ಈಗ ಸರಿ ಶ್ರೀಹಾನ್ಗೆ ಊಟ ಬೇಕಂತ ಹಂಗ ಬಾಯ್ ತಿನ್ಸ್ಬಾಯ್ ಹೊಂಟ
ಫ್ರೆಂಡ್ಸ್ ತುಪ್ಪ ಹಾಕಾಕತ್ತೇನೆ ನೋಡಿರಿ. ನನಗೆ ಎಷ್ಟು ಬೇಕಲ್ಲ ಅಷ್ಟು ನಾನು ತುಪ್ಪ ಸ್ವಲ್ಪ ಕಡೆಗೆ ತೊಗೊಂಡಿರ್ತೀನಿ ರೀ. ಇದನ್ನ ನಾನು ಮನೆಯೊಳಗೆ ತುಪ್ಪ ಮಾಡ್ಕೊಂಡಿರ್ತೀನಿ ರೀ ಫ್ರೆಂಡ್ಸ್. ಈಗ ಅದನ್ನ ನಾನು ತುಪ್ಪ ಇಲ್ಲೇ ಹಾಕಾಕತ್ತೀನಿ ರೀ. ನಾನು ಸಣ್ಣ ಉರಿಯೊಳಗೆ ಗೋಧಿ ಹುಗ್ಗಿ ಕುದಿಯಾಕಿಟ್ಟೆ ನೋಡಿರಿ ಫ್ರೆಂಡ್ಸ್. ಇನ್ನೂ ಅರ್ಧ ಭಾಗ ಆಗೈತ್ರಿ, ಇನ್ನೂ ಪೂರ್ತಿ ಕಂಪ್ಲೀಟ್ ಆಗಿಲ್ಲ ರೀ ಗೋಧಿ ಹುಗ್ಗಿ. ಇದಕ್ಕೆ ನಾನು ಡ್ರೈ ಫ್ರೂಟ್ಸ ಹಾಕಬೇಕು ರೀ ಫ್ರೆಂಡ್ಸ್. ಕೊಬ್ಬರಿ ಪೌಡ್ರು ನಾನು ಇದಕ್ಕೊಳಗೆ ಮಿಕ್ಸ್ ಮಾಡ್ಕೊಂಡೇನಿ ರೀ. ಮತ್ತು ಡ್ರೈ ಫ್ರೂಟ್ಸ್ ಅಷ್ಟು ಹಾಕಿ ತುಪ್ಪದೊಳಗೆ ಫ್ರೈ ಮಾಡಿ ಡ್ರೈ ಫ್ರೂಟ್ಸ್ ಅಷ್ಟು ಹಾಕಿದ್ರೆ ಆಯ್ತು ನೋಡಿ ಫ್ರೆಂಡ್ಸ್ ಗೋಧಿ ಹುಗ್ಗಿ. ನಿಮ್ಗೆ ಯಾವ ಥರ ಅನ್ನಿಸ್ತು ನಾನು ಗೋಧಿ ಹುಗ್ಗಿ ಮಾಡಿದ್ದೆ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ. ಭಾಳ ಟೇಸ್ಟಿಯಾಗಿರ್ತೈತೆ ರೀ ಫ್ರೆಂಡ್ಸ ಇದಂತೂ ಗೋಧಿ ಹುಗ್ಗಿ. ನಾನು ಎಲ್ಲ ಗೋಧಿ ಹುಗ್ಗಿಗೆ ಮಿಕ್ಸ್ ಮಾಡಿದ್ದೀನಿ ನೋಡಿರಿ ಫ್ರೆಂಡ್ಸ ಡ್ರೈ ಫ್ರೂಟ್ಸ. ಸಾಕ್ರಿ ಇಷ್ಟ ಆದ್ರೆ ಈಗ ಗ್ಯಾಸ ಬಂದ್ ಮಾಡ್ಕೋತೀನಿ ರೀ ನಾನು. ಹಾಲು 1 ಲೀಟ್ರ್ ಹೇಳಿದ್ನಿ ನೋಡಿರಿ, ಅವ್ರು ಅರ್ಧ ಲೀಟ್ರ್ ಹಾಲು ತಂದು ಕೊಟ್ಟಾರಿ. ಈಗ ಎಷ್ಟು ಅರ್ಧ ಲೀಟ್ರ್ ಅದಾವ್ರಿ ಅಷ್ಟು ಹಾಕ್ತೀನಿ ರೀ. ಬಹಳ ಏನು ಕಡಿಮೆನೂ ಹೋಗಂಗಿಲ್ಲ ರೀ, ಕರೆಕ್ಟಾಗಿ ಬರೋಬ್ಬರಾಗಿನ ಗೋಧಿ ಹುಗ್ಗಿ ಆಗೈತ್ರಿ ಫ್ರೆಂಡ್ಸ್ ಇದು. ಬೇಕಾದ್ರೆ ನಾವು ಇನ್ನೂ ಹೆಚ್ಚು ಹಾಲು ಹಾಕ್ಕೊಂಡು ತಿನ್ಬೋದು ರೀ ಫ್ರೆಂಡ್ಸ. ಮಸ್ತಾದ ಗೋಧಿ ಹುಗ್ಗಿ ರೆಡಿ ಆಗೈತೆ ನೋಡಿರಿ ಫ್ರೆಂಡ್ಸ. ಸನಿಕಾಗಂತೂ ಭಾಳ ಇಷ್ಟ ರೀ ಗೋಧಿ ಹುಗ್ಗಿ, ಮತ್ತು ನನಗೂ ಇಷ್ಟ ರೀ. ಶ್ರೀಹಾನ ಸ್ವಲ್ಪ ತಿಂತಾನೆ ರೀ, ಮತ್ತು ಸನಿಕವ್ವ ಡ್ಯಾಡಿನೂ ಮೊದಲೇನು ಅಷ್ಟು ಇಷ್ಟಪಡ್ತಿರ್ಲಿಲ್ಲ ಅವರು ಸ್ವೀಟ. ಈಗೀಗ ಸ್ವಲ್ಪ ಸ್ವೀಟ್ ಅದು ಯಾವಾಗಾದರೂ ತಿಂತಾರೆ ಫ್ರೆಂಡ್ಸ್. ಗೋಧಿ ಹುಗ್ಗಿನೂ ಆಯ್ತು ನೋಡಿ ಫ್ರೆಂಡ್ಸ. ಮತ್ತು ಬಟಾಟಿ ಪಲ್ಯ, ಬದ್ನಿಕಾಯಿ ಪಲ್ಯ, ಅನ್ನ ಮತ್ತು ಬ್ಯಾಳಿ ಸಾರು ಮಾಡ್ಕೊಂಡೇನಿ ರೀ ನಾನು. ಈಗ ಏನಿದ್ರೂ ನೈವೇದ್ಯಕ್ಕೆ ಮಾಡೋದು ನೋಡಿ ಫ್ರೆಂಡ್ಸ. ಶ್ರೀಹಾನ್ಗೂ ಡ್ಯಾಡಿನೂ ಹಳ್ಳಿ ಒಳಗೆ ಹೋಗಿ ಬಂದರು ನೋಡ್ರಿ ಫ್ರೆಂಡ್ಸ. ಡ್ಯೂಟಿ ಮುಗಿಸ್ಕೊಂಡು ಬಂದಾದಮೇಲೆ ಮತ್ತು ಮನೆಗೆ ಬಂದು ಮತ್ತು ಸ್ವಲ್ಪ ಹೊತ್ತು ಕುಂತು ಮತ್ತು ಹಳ್ಳಿ ಒಳಗೆ ಪೇಷಂಟ್ ಬಂತಂದುಗಳೇ ಹೋಗಿ ಮತ್ತೆ ಬಂದರು ನೋಡ್ರಿ ಫ್ರೆಂಡ್ಸ. ಈಗ ನೈವೇದ್ಯಕ್ಕೆ ನಾನು ಸ್ಟಾರ್ಟ್ ಮಾಡಕತ್ತೀನಿ. ಇನ್ನು ಬೇವು ಬೆಲ್ಲ ಹಂಚಿ ಊಟ ಅಷ್ಟ ಮಾಡೋದೈತೆ ನೋಡ್ರಿ ಫ್ರೆಂಡ್ಸ. ಹುಡುಗರು ಟಿ ವಿ ನೋಡಕತ್ತಿದ್ರಿ, ಅದಕ್ಕೆ ಭಾಳ ಡಿಸ್ಟರ್ಬೆನ್ಸ್ ಆಗತ್ತೈತ್ರಿ ಫ್ರೆಂಡ್ಸ. ಇಲ್ಲಂತಂದ್ರೆ ನಾನು ಡೈರೆಕ್ಟಾಗಿ ವಾಯ್ಸ್ ಓವರ್ ಕೊಟ್ಟಿದ್ನಿ ರೀ. ಇಲ್ಲಿ ಡಿಸ್ಟರ್ಬೆನ್ಸ್ ಆಗಕತ್ತಿತ್ತು, ಅದಕ್ಕೆ ಮತ್ತು ವಾಯ್ಸ ಮ್ಯೂಟ್ ಮಾಡೇನಿ ರೀ, ಮತ್ತು ವಾಯ್ಸ್ ಓವರ ಕೊಟ್ಟೇನಿ ರೀ ಫ್ರೆಂಡ್ಸ್. ನಾನಿಲ್ಲಿ ನಾನಂತೂ ಪೂಜೆ ಮಾಡಿರಲಿಲ್ಲ ರೀ, ಬರೀ ನೈವೇದ್ಯಕ್ಕಷ್ಟೇ ರೆಡಿ ಮಾಡಿದ್ನಿ ರೀ. ಸನಿಕ ಎಲ್ಲ ಪೂಜಾದು ಮಾಡಿ ಮತ್ತು ಬೇವು ಬೆಲ್ಲನೂ ರೆಡಿ ಮಾಡಿಟ್ಟ ನೋಡ್ರಿ ಫ್ರೆಂಡ್ಸ. ಈಗ ಅವ್ರ ಡ್ಯಾಡಿ ಕಡೆ ಕೊಡ್ತೀನಿ ರೀ, ಸನಿಕ ಅವ್ರ ಡ್ಯಾಡಿ ಕಡೆ. ಅವ್ರ ಕೈಕಾಲು ಮುಖ ತಗೊಂಡಾದ್ಮೇಲೆ ದೇವ್ರಿಗೆ ನೈವೇದ್ಯ ಇಟ್ಟು ಆಮೇಲೆ ನಮ್ದು ಊಟ ನೋಡ್ರಿ ಫ್ರೆಂಡ್ಸ. ಈ ರೀತಿ ಇತ್ತು ನೋಡ್ರಿ ನಮ್ದು ಯುಗಾದಿ ಸೆಲೆಬ್ರೇಷನ್ ಫ್ರೆಂಡ್ಸ. ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ್. ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಶ್ರೀಹಾನು ರೆಡಿಯಾಗಿ ಕುಂತಾನೆ ನೋಡ್ರಿ. ಅವ್ನು ಹೇಳಿದ್ವು ರೀ ನಮ್ಮ ಪೂಜಾದು ಮಾಡಿ ಊಟದು ಆದಮೇಲೆ ದೇವ್ರ ಗುಡಿಗೆ ಹೋಗೋಣ ಅಂಥೇಳಿ. ಅದಕ್ಕೆ ಅವ ಯಾವಾಗ ಹೋಗೋಣ ಅಂಥೇಳಿ ರೆಡಿಯಾಗಿ ಕುಂತಾನೆ ನೋಡ್ರಿ ಫ್ರೆಂಡ್ಸ. ಅವ್ರ ಡ್ಯಾಡಿ ಬಂದು ನೈವೇದ್ಯ ಇಟ್ಟರು. ಈಗ ಅವ ಊಟ ಬೇಡ ಏನು ಬೇಡ, ಮೊದಲು ದೇವ್ರ ಗುಡಿಗೆ ಹೋಗೋಣ ನಡಿ ಅಂತ ಕುಂತಾನೆ ರೀ ಫ್ರೆಂಡ್ಸ್. ಆಲ್ಮೋಸ್ಟ್ ಟೈಮ 2:30 ಆಗೈತಿ, ಅದಕ್ಕೆ ಈಗ ಊಟ ಮಾಡ್ಬೇಕು ರೀ ಫ್ರೆಂಡ್ಸ. ಶ್ರೀಹಾನ ಏನಂತಾನಲ್ರಿ, ಒಂದ್ಸಲ ಅವ ಬಾಯಿ ಒಳಗಿಂದ ಬಂತಪ್ಪ ಅಂತಂದ್ರೆ ಅವ ಹೋಗೋಣ ಅಂತ ಕೊಂಡಿರ್ತಾನೆ ರೀ ಫ್ರೆಂಡ್ಸ. ಫ್ರೆಂಡ್ಸ್ ಈಗ ಊಟಕ್ಕೆಲ್ಲ ನಾನು
ಇಲ್ಲಿ ತೊಗೊಂಡ್ಬರ್ತೀನಿ ರೀ. ಒಳಗೆ ಭಾಳ ಗರಮ್ ಆಗಾಕತ್ತೈತಿ. ಎಲ್ಲರಿಗೂ ಬೇವು ಬೆಲ್ಲ ಕೊಡ್ತೀನಿ ರೀ ಫ್ರೆಂಡ್ಸ. ಸನಿಕ ಹೋಗಿ ಡ್ಯಾಡಿಗೆ ಬೇವು ಬೆಲ್ಲ ಅಂದ್ರೆ ತಿನ್ನೋದೊಂದು ದೊಡ್ಡ ಕಷ್ಟ ನೋಡ್ರಿ ಫ್ರೆಂಡ್ಸ. ಅವ್ರು ಅಂತಾರೆ ನನಗೆ ಬೆಲ್ಲ ಸ್ವೀಟ್ ಇದ್ದಷ್ಟು ಕೊಡು, ಬೇವು ಬ್ಯಾಡ್ ಅಂತಾರೆ. ಎರಡೂ ನಾನು ಮಿಕ್ಸ್ ಮಾಡಿ ತೊಗೋರಿ, ವರ್ಷದೊಳಗೆ ಒಂದು ಸಲ ಆದರೂ ಬೇವು ಬೆಲ್ಲ ತಿನ್ಬೇಕಂತ ಅನ್ನತ್ತಿದ್ದೀನಿ ರೀ. ಅವ್ರು ಬ್ಯಾಡ ಅನ್ನತ್ತಿದ್ರಿ. ನೋಡ್ಬೋದು ಫ್ರೆಂಡ್ಸ್ ಮುಖ ಯಾವ ಥರ ಮಾಡ್ತಾರೆ ಅಂಥೇಳಿ. ಅದನ್ನು ಬೇವೆಲ್ಲ ತೆಗ್ಯಾತಾರೆ ರೀ ಕಡೆಗೆ. ಬೇವು ತೆಗೆದು ನಾನು ಕೊಡಾಕತ್ತಾರೆ ನೋಡ್ರಿ ಅವ್ರ ಫ್ರೆಂಡ್ಸ. ಸನಿಕಾನು ಸ್ವಲ್ಪ ತಿಂದು ನೋಡ್ರಿ ಕೊಡತ್ತಿದ್ರಿ ಅವರು, ತಿನ್ನಿರಿ ಅಂತ ಅಂತಾರೆ ಅವ್ರಿಗೆ. ಅವ್ರ ಕಡೆ ಕೆಡತ್ತಿದ್ರು ರೀ ಫ್ರೆಂಡ್ಸ. ಅವ್ರಿಗೆ ಬೇವು ಬ್ಯಾಡ್ ಆಗೈತಿ, ಬೆಲ್ಲ ಅಷ್ಟು ಸ್ವೀಟ್ ನಾನು ತಿಂತೇನೆ ಅನ್ನಕತ್ತಾರೆ ರೀ. ಮತ್ತು ನಾನಂತೂ ಬೇವು ಬೆಲ್ಲ ಎರಡೂ ಇಷ್ಟ ರೀ ನನಗೆ ಫ್ರೆಂಡ್ಸ. ನಾನಂತೂ ತಿಂತೀನಿ. ಫ್ರೆಂಡ್ಸ ಈಗ ಎಲ್ಲರೂ ಊಟ ಮಾಡಕತ್ತಾರೆ ನೋಡ್ರಿ ಫ್ರೆಂಡ್ಸ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ಸಪೋರ್ಟ್. ಫ್ರೆಂಡ್ಸ ಶ್ರೀಹಾನ್ಗೆ ಈಗ ನಾವು ಗುಡಿಗೆ ಹೋಗ್ತೀವಿ ಅಂತ ಹೇಳಿದ್ವಿ ನೋಡ್ರಿ. ಅದಕ್ಕೆ ಈಗ ಗುಡಿಗೆ ಹೋಗೋ ನಮ್ಮ ಮಮ್ಮಿ ಅಂತ ಕುಂತ್ಬಿಟ್ಟಾನ್ರಿ. ಊಟ ಬೇಡ ನನಗೆ, ಮೊದಲು ಗುಡಿಗೆ ಹೋಗೋ ನಡಿ ಅಂತ ಕುಂತ ನೋಡ್ರಿ ಫ್ರೆಂಡ್ಸ. ಯಾವ ಥರ ಓವರ್ ಡ್ರಾಮಾ ಮಾಡಕತ್ತಾನಂತ ಹೇಳಿ.